15 verse 6 ಅಲ್ಲಿ ಜಾನ್ ಚಾಪ್ಟರ್ 15 verse 6 ಅಲ್ಲಿ ಸಭೆ ಆತ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ಈ ರೀತಿಯಾಗಿ ಆತನು ಮಾತನಾಡ್ತಾ ಇದ್ದಾನೆ. ಇಫ್ ಎ ಮ್ಯಾನ್ ಅಬೈಡ್ ನಾಟ್ ಇನ್ ಮೀ he is cast forth as a branch and he is withered, and man gather them and cast them into the fire and they all burned. ಯೋಹಾನ 10:6 ವಾಕ್ಯದಲ್ಲಿ ದೇವರ ಆತ್ಮನು ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಹೊರಕ್ಕೆ ಬಿಸಾಡಲ್ಪಟ್ಟ ಕೊಂಬೆಯಂತೆ ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುವರು, ಅವು ಸುಟ್ಟು ಹೋಗುತ್ತವೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಿ ಎಂಬುದಾಗಿ ಅಂಥ ತಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಆರಂಭದಲ್ಲೇ ಈ ರೀತಿಯಾಗಿ ದೇವರ ಆತ್ಮನು ಪ್ರತಿಯೊಬ್ಬ ದೈವ ಜನರ ಸಂಗಡ ಆತನು ಮಾತನಾಡ್ತಾ ಇದ್ದಾನೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ, ಹಾಗಾದರೆ ದೇವರಲ್ಲಿ ಯಾರು ಬೇಕಾದರೂ ಅವರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯೌವನಸ್ಥರಾಗಿರ್ಬೋದು, ಹಿರಿಯರಾಗಿರ್ಬೋದು, ಯಾರೇ ಆಗಿದ್ರೂ ಕೂಡ ದೇವರಲ್ಲಿ ನೆಲೆಗೊಂಡಿರಬೇಕು ಎಂಬುದಾಗಿ ದೇವರ ಆತ್ಮ ಮಾತನಾಡ್ತಾ ಇದ್ದಾನೆ. ಅವರ ಅರಸರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, MLA ಆಗಿರ್ಬೋದು, CM ಆಗಿರ್ಬೋದು, ಸಾಮಾನ್ಯ ಪ್ರಜೆಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಈ ಲೋಕದಲ್ಲಿ ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಸೈನ್ಯಾಧಿಕಾರಿ ಆಗಿರ್ಬೋದು, ಮಿಲಿಟರಿ ಅಧಿಕಾರಿ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಅವರು ದೇವರಲ್ಲಿ ನೆಲೆಗೊಂಡಿರಬೇಕೆಂಬುದನ್ನು ದೇವರ ಆತ್ಮನು ಪ್ರತಿಯೊಬ್ಬರ ವಿಷಯವಾಗಿ ಬಯಸುವವನಾಗಿರ್ತಾನೆ. ಯಾಕೆಂದ್ರೆ ದೇವರಲ್ಲಿ ನೆಲೆಗೊಂಡಿರಬೇಕು. ಆಮೇಲೆ ನೀನು ಯಾವ ಕುಲ, ಭಾಷೆ, ಜಾತಿ, ಜನಾಂಗ ಯಾವುದೇ ಆಗಿರಬೇಕು, ಯಾವುದೇ ದೇಶವಾಗಿರ್ಬೋದು, ವಿದೇಶದವನಾಗಿರ್ಬೋದು, ಯಾರೇ ಆಗಿದ್ರು ದೇವರಲ್ಲಿ ನೀನು నెలకొండిరువనాగిರಬೇಕು. మీరు ఎవరైనా సరే మీరు దేవునిలో నివసించాలా. అది దేవుడు మీ నుంచి ఎదురు చూసే విషయమైనది. ಆಮೇಲೆ ಹಲ್ಲೆಲೂಯಾ. ದೇವರು ಅದು ನಿಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ನೀವು ದೇವರಲ್ಲಿ ನೆಲೆಗೊಂಡಿದ್ದೀರೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನ ನೀವು ಪರಿಶೀಲಿಸಿಕೊಳ್ಳುವವರಾಗಿರ್ಬೇಕು. ಯಾಕೆಂದರೆ ದೇವರು ಎಲ್ಲರೂ ಕೂಡ ನನ್ನಲ್ಲಿ ನೆಲೆಗೊಂಡಿರಬೇಕೆಂಬುದನ್ನು ಆತನು ಬಯಸುವ ದೇವರಾಗಿದ್ದಾನೆ. ಯಾಕೆಂದರೆ ಆತನಲ್ಲಿ ನೆಲೆಗೊಂಡಿರಿದರೆ ಮಾತ್ರ ನೀವು ಆತನ ರಾಜ್ಯವನ್ನು ಸೇರುವುದು ಸುಲಭವಾಗುತ್ತದೆ. ಆತನಲ್ಲಿ ನೀವು ನೆಲೆಗೊಳ್ಳದೆ ಹೋದರೆ ಆತನೇ ಏನು ಮಾಡ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ಆತನೇ ಹೇಳ್ತಾ ಇದ್ದಾನೆ. ಇದು ನಾವು ಅಂತವನು ಹೇಳ್ತಾ ಇಲ್ಲ, ಲೋಕದವರು ಯಾರು ಕೂಡ ಹೇಳ್ತಾ ಇಲ್ಲ, ಇದು ದೇವರು ತಾನೇ ಆತನೇ ಸಭೆಯಾದ ನಮ್ಮೆಲ್ಲರ ಸಂಗ ಮಾತನಾಡ್ತಾ ಇದ್ದಾನೆ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಹೊರಕ್ಕೆ ಬಿಸಾಡಲ್ಪಟ್ಟ ಕೊಂಬೆಯಂತೆ ಒಣಗಿ ಹೋಗುವವನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ. ಯಾಕೆಂದ್ರೆ ದೇವರಲ್ಲಿ ಯಾರು ನೆಲೆಗೊಂಡಿರ್ತಾರೋ ಅವರು ಸಮೃದ್ಧಿಯಾಗಿ ಬೆಳೆಯುವಂಥವ್ರಾಗಿರ್ತಾರೆ. ಆಮೇಲೆ ದಾವೀದನ ಕೀರ್ತನೆಗಳಲ್ಲೂ ಕೂಡ ದೇವರ ವಾಕ್ಯ ಹೇಳುತ್ತೆ, ದೇವರಲ್ಲಿ ಯಾರಿರ್ತಾರೋ ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವರು. ಅಂಥ ಮರದು ಏನು ಮಾಡುತ್ತೆ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ. ಆದರೆ ದೇವರಲ್ಲಿ ನೆಲೆಗೊಳ್ಳದೆ ಇರುವವರು ಅವ್ರು ಹೆಂಗಿರ್ತಾರೆ ಅಂದರೆ ಅವನು ಹೊರಕ್ಕೆ ಬಿಸಾಡಲ್ಪಟ್ಟ ಕೊಂಬೆಯಂತೆ ಒಣಗಿ ಹೋಗ್ತಾನೆ. ಒಂದು ಕೊಂಬೆ ಮರದಲ್ಲಿ ಇದ್ರೆ ಅದು ಚೆನ್ನಾಗಿ